ನಾವೀಗ ಸ್ಥಿರ ವಾತಾವರಣ ತಾಪಮಾನದ ಆಧಾರದ ಮೇಲೆ ದ್ಯುತಿ ವಿದ್ಯುಜ್ಜನಕ ಕೋಶಕ್ಕಾಗಿ IV ವಕ್ರರೇಖೆಯನ್ನ ಹೇಗೆ ರಚಿಸುವುದು ಸೆಷನ್ನ ಅಂತ್ಯಕ್ಕೆ ತಲುಪಿದ್ದೇವೆ. ಈಗ ನೀವು ಪ್ರಮಾಣಿತ ಪರೀಕ್ಷಾ ಪರಿಸ್ಥಿತಿಗಳು ಅಥವಾ STCಯನ್ನ ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಸಲಕರಣೆ ಸೌರ ಸಿಮ್ಯುಲೇಟರ್ ಅಂದ್ರೆ ಏನು, PV ಪ್ಯಾನೆಲ್ ಸೌರ ಶೆಲ್ನ ಗುಣಲಕ್ಷಣಗಳು, ಶೆಲ್ನಲ್ಲಿನ ತಾಪಮಾನದ ವ್ಯತ್ಯಾಸಕ್ಕಾಗಿ PV ಶೆಲ್ನ IV ಗುಣಲಕ್ಷಣಗಳ ವಿವರಗಳನ್ನ ಸುಲಭವಾಗಿ ವಿವರಿಸುವಿರಿ. PV ಮಾಡ್ಯೂಲ್ ಪ್ರಮಾಣಿತ ಪರೀಕ್ಷಾ ಪರಿಸ್ಥಿತಿಗಳ ಬಗ್ಗೆ ನಾವೀಗ ತಿಳಿದುಕೊಳ್ಳೋಣ. ಪ್ರತಿ ತಯಾರಕರು ತಮ್ಮ ಮಾಡ್ಯೂಲ್ಗಳನ್ನು ಸ್ಟ್ಯಾಂಡರ್ಡ್ ಟೆಸ್ಟ್ ಷರತ್ತುಗಳ ಅಡಿಯಲ್ಲಿ ಪರೀಕ್ಷಿಸುತ್ತಾರೆ. ಇದು ಉತ್ಪಾದನಾ ಉದ್ಯಮದಲ್ಲಿ ಅನುಸರಿಸಬೇಕಾದ ನಿಯಮಗಳಾಗಿವೆ. ಈ ನಿಯಮಗಳು ಗ್ರಾಹಕರು ಮತ್ತು ಸೌರ ವಿನ್ಯಾಸಕರು ಫಲಕಗಳನ್ನು ಹೋಲಿಸಲು ಅವಕಾಶವನ್ನು ನೀಡುತ್ತವೆ. ಸಾಮಾನ್ಯ STC 25 ಡಿಗ್ರಿ ಸೆಲ್ಸಿಯಸ್ ಸೌರಕೋಶದ ತಾಪಮಾನವನ್ನು ಒಳಗೊಂಡಿರುತ್ತದೆ. ಪ್ರತಿ ಮೀಟರ್ ಚದರಕ್ಕೆ 1000 ವ್ಯಾಟ್ನ ಸೌರ ವಿಕಿರಣ ಮತ್ತು ಗಾಳಿಯ ದ್ರವ್ಯರಾಶಿ 1 ಅಥವಾ 1.5ರಷ್ಟು ಬೇಕಾಗುತ್ತದೆ. ಗಾಳಿಯ ದ್ರವ್ಯರಾಶಿಯು ಮಾರ್ಗದ ಉದ್ದವಾಗಿದೆ. ಇದು ವಾತಾವರಣದ ಮೂಲಕ ಕಡಿಮೆ ಸಂಭವನೀಯ ಮಾರ್ಗದ ಉದ್ದಕ್ಕೆ ಸಾಮಾನ್ಯೀಕರಿಸಲ್ಪಟ್ಟಿರುತ್ತದೆ. ಗಾಳಿಯ ದ್ರವ್ಯರಾಶಿಯು ವಾತಾವರಣದ ಮೂಲಕ ಹಾದು ಹೋಗುವಾಗ ಗಾಳಿ ಮತ್ತು ಧೂಳಿನಿಂದ ಹೀರಿಕೊಳ್ಳಲ್ಪಟ್ಟಾಗ ಬೆಳಕಿನ ಶಕ್ತಿಯಲ್ಲಿನ ಕಡಿತವನ್ನು ಪ್ರಮಾಣೀಕರಿಸುತ್ತದೆ. ಗಾಳಿಯ ದ್ರವ್ಯರಾಶಿಯು ಭೂಮಿಯ ವಾತಾವರಣದ ಮೂಲಕ ಬೆಳಕು ಎಷ್ಟು ದೂರ ಚಲಿಸುತ್ತದೆ ಎಂಬುದರ ಅಳತೆಯಾಗಿದೆ. ಒಂದು ವಾಯು ದ್ರವ್ಯರಾಶಿ ಅಥವಾ AM1 ಭೂಮಿಯ ವಾತಾವರಣದ ದಪ್ಪದಷ್ಟಾಗಿರುತ್ತದೆ. ಭೌತಿಕ ವಿದ್ಯುತ್ ಉತ್ಪಾದಿಸುವ ಪ್ಯಾನೆಲ್ಗಳನ್ನು ನಿರೂಪಿಸುವಾಗ ಗಾಳಿಯ ದ್ರವ್ಯರಾಶಿ 1.5 ಬಹುತೇಕ ಸಾರ್ವತ್ರಿಕವಾಗಿದೆ. ಸೌರ ಸಿಮ್ಯುಲೇಟರ್ ಒಂದು ಬೆಳಕಿನ ಮೂಲವಾಗಿದ್ದು, ಇದು ಸೂರ್ಯನ ನೈಸರ್ಗಿಕ ಬೆಳಕಿಗೆ ನಿರ್ದಿಷ್ಟ ಪರಿಮಾಣಾತ್ಮಕ ಹೋಲಿಕೆಗಳನ್ನು ಹೊಂದಿರುತ್ತದೆ. ಅದರ ದ್ಯುತಿ ಮಾಪಕ ವಿತರಣೆ ಮತ್ತು ತೀವ್ರತೆಯಲ್ಲೇ ಅದಿರುತ್ತದೆ. ಇದನ್ನು ಕೃತಕ ಸೂರ್ಯ ಅಥವಾ ಸೂರ್ಯನ ಬೆಳಕಿನ ಸಿಮ್ಯುಲೇಟರ್ ಎಂದು ಕೂಡ ಕರೆಯಬಹುದಾಗಿದೆ. ಸೌರ ಸಿಮ್ಯುಲೇಟರ್ ಸೂರ್ಯನ ಸೌರ ವರ್ಣಪಟಲವನ್ನು ಅನುಕರಿಸಲು ವಿಶೇಷ ಏರ್ ಮಾಸ್ ಫಿಲ್ಟರ್ಗಳು ಮತ್ತು ಲ್ಯಾಂಪ್ಗಳನ್ನು ಹೊಂದಿದೆ. ಫೋಟೋ ಸೆನ್ಸಿಟಿವ್ ಆಗಿರುವ ಯಾವುದೇ ವಸ್ತುಗಳು ಅಥವಾ ಪ್ರಕ್ರಿಯೆಗಳನ್ನು ಪರೀಕ್ಷಿಸಲು ಪ್ರಯೋಗಾಲಯದ ಪರಿಸರದಲ್ಲಿ ಸ್ಥಿರವಾದ ನಿಯಂತ್ರಿಸಬಹುದಾದ ಬೆಳಕಿನ ಮೂಲವನ್ನು ಒದಗಿಸುವುದು ಸೌರ ಸಿಮ್ಯುಲೇಟರ್ನ ಉದ್ದೇಶವಾಗಿದೆ. ಸೌರಕೋಶ IV ಗುಣಲಕ್ಷಣಗಳ ವಕ್ರರೇಖೆಗಳು ನಿರ್ದಿಷ್ಟ ಫೋಟೋ ವೋಲ್ಟಾಯಿಕ್ ಶೆಲ್ ಪ್ಯಾನೆಲ್ ಅಥವಾ ರಚನೆಯ ಕರೆಂಟ್ ಮತ್ತು ವೋಲ್ಟೇಜ್ ಗುಣಲಕ್ಷಣವನ್ನು ತೋರಿಸುತ್ತದೆ. ಇದು ಅದರ ಸೌರಶಕ್ತಿ ಪರಿವರ್ತನೆ ಸಾಮರ್ಥ್ಯ ದಕ್ಷತೆಯ ವಿವರವಾದ ವಿವರಣೆಯನ್ನು ನೀಡುತ್ತದೆ. ಸೌರ ಶೆಲ್ನ ವಿದ್ಯುತ್ IV ಗುಣಲಕ್ಷಣಗಳನ್ನು ಮುಖ್ಯವಾಗಿ Pmax ತಿಳಿದುಕೊಳ್ಳುವುದು ಸಾಧನದ ಔಟ್ಪುಟ್ ಕಾರ್ಯಕ್ಷಮತೆ ಮತ್ತು ಸೌರ ದಕ್ಷತೆಯನ್ನು ನಿರ್ಧರಿಸುವಲ್ಲಿ ಫಲಕವು ನಿರ್ಣಾಯಕವಾಗಿರುತ್ತದೆ. ಫೋಟೋ ವೋಲ್ಟಾಯಿಕ್ ಸೌರ ಶೆಲ್ಗಳು ಸೂರ್ಯನ ವಿಕಿರಣ ಬೆಳಕನ್ನು ನೇರವಾಗಿ ವಿದ್ಯುತ್ತಾಗಿ ಪರಿವರ್ತಿಸುತ್ತವೆ. ಸಾಮಾನ್ಯ ಪರಿಸ್ಥಿತಿಗಳಲ್ಲಿ ಕಾರ್ಯನಿರ್ವಹಿಸುವ ವಿಶಿಷ್ಟವಾದ ಸಿಲಿಕಾನ್ PV ಶೆಲ್ನ ಪ್ರಸ್ತುತ ವೋಲ್ಟೇಜ್ ಗುಣಲಕ್ಷಣಗಳನ್ನು ಗ್ರಾಫ್ ತೋರಿಸುತ್ತದೆ. ಒಂದೇ ಸೌರಕೋಶ ಅಥವಾ ಫಲಕದಿಂದ ಬರುವ ಶಕ್ತಿಯು ಅದರ ಔಟ್ಪುಟ್ ಕರೆಂಟ್ ಮತ್ತು ವೋಲ್ಟೇಜ್ನ ಉತ್ಪನ್ನವಾಗಿರುತ್ತದೆ. ಒಂದು ವೇಳೆ ಗುಣಿಸಿ ನೋಡಿದ್ರೆ ಶಾರ್ಟ್ ಸರ್ಕ್ಯೂಟ್ನಿಂದ ತೆರೆದ ಸರ್ಕ್ಯೂಟ್ ಪರಿಸ್ಥಿತಿಗಳಿಗೆ ಪಾಯಿಂಟ್ ಟು ಪಾಯಿಂಟ್ ಎಲ್ಲ ವೋಲ್ಟೇಜ್ ನಿರ್ದಿಷ್ಟ ವಿಕಿರಣ ಮಟ್ಟಕ್ಕೆ ವಿದ್ಯುತ್ ಕರ್ವ್ ಅನ್ನು ಪಡೆಯಲಾಗುತ್ತದೆ. ಸೌರಕೋಶ ತೆರೆದ ಸರ್ಕ್ಯೂಟ್ ಯಾವುದೇ ಲೋಡ್ಗೆ ಸಂಪರ್ಕ ಹೊಂದಿಲ್ಲದಿದ್ದರೆ ಪ್ರವಾಹವು ಅದರ ಕನಿಷ್ಠ 0 ಮತ್ತು ಶೆಲ್ನಾದ್ಯಂತ ಇರುವ ವೋಲ್ಟೇಜ್ ಮತ್ತು ಅದರ ಗರಿಷ್ಠದಲ್ಲಿದ್ದರೆ ಇದನ್ನು ಸೌರಕೋಶ ತೆರೆದ ಸರ್ಕ್ಯೂಟ್ ವೋಲ್ಟೇಜ್ ಅಥವಾ VOC ಎಂದು ಕರೆಯಲಾಗುತ್ತದೆ. ಮತ್ತೊಂದು ತೀವ್ರತೆಯಲ್ಲಿ ಸೌರ ಶೆಲ್ ಶಾರ್ಟ್ ಸರ್ಕ್ಯೂಟ್ ಆಗಿರುವಾಗ ಧನಾತ್ಮಕ ಮತ್ತು ಋಣಾತ್ಮಕ ಲೀಡ್ಗಳು ಒಟ್ಟಿಗೆ ಸಂಪರ್ಕಗೊಂಡಾಗ ಶೆಲ್ನಾದ್ಯಂತ ವೋಲ್ಟೇಜ್ ಕನಿಷ್ಠವಾಗಿರುತ್ತದೆ 0. ಆದರೆ ಶೆಲ್ನಿಂದ ಹರಿಯುವ ಪ್ರವಾಹವು ಅದರ ಗರಿಷ್ಠ ಮಟ್ಟವನ್ನು ತಲುಪುತ್ತದೆ. ಇದನ್ನ ಸೌರ ಶೆಲ್ ಶಾರ್ಟ್ ಸರ್ಕ್ಯೂಟ್ ಕರೆಂಟ್ ಅಥವಾ ISC ಎಂದು ಕರೆಯಲಾಗುತ್ತದೆ. ಸೌರ ಫಲಕದ IV ಕರ್ವ್ ಇಲ್ಲಿದೆ ನೋಡಿ.
ಪಿವಿ ಪ್ಯಾನೆಲ್ಗಳನ್ನು ವೈರ್ ಮಾಡಬಹುದು. ಸರಣಿ ಅಥವಾ ಸಮಾನಾಂತರ ಸಂಯೋಜನೆಯಲ್ಲಿ ಒಟ್ಟಿಗೆ ಸಂಪರ್ಕಿಸಬಹುದು. ಹಾಗೆ ಸೌರ ರಚನೆಯ ವೋಲ್ಟೇಜ್ ಅಥವಾ ವಿದ್ಯುತ್ ಸಾಮರ್ಥ್ಯವನ್ನು ಹೆಚ್ಚಿಸಲು ಎರಡನ್ನ ಜೋಡಿಸಬಹುದು. ಒಂದು ವೇಳೆ ಸೌರ ರಚನೆಯ ಫಲಕಗಳನ್ನು ಸರಣಿ ಸಂಯೋಜನೆಯಲ್ಲಿ ಒಟ್ಟಿಗೆ ಜೋಡಿಸಿದ್ರೆ ವೋಲ್ಟೇಜ್ ಹೆಚ್ಚಾಗುತ್ತದೆ. ಹಾಗೆ ಸಮಾನಾಂತರವಾಗಿ ಒಟ್ಟಿಗೆ ಸಂಪರ್ಕಗೊಂಡ್ರೆ ಪ್ರವಾಹ ಕೂಡ ಹೆಚ್ಚಾಗುತ್ತದೆ. ಈ ವಿಭಿನ್ನ ಫೋಟೋ ವೋಲ್ಟಾಯಿಕ್ ಸಂಯೋಜನೆಗಳಿಂದ ಉತ್ಪತ್ತಿಯಾಗುವ ವ್ಯಾಟ್ಗಳಲ್ಲಿನ ವಿದ್ಯುತ್ ಶಕ್ತಿಯು ವೋಲ್ಟೇಜ್ ಶಕ್ತಿಯ ಉತ್ಪನ್ನವಾಗಿ ಇರುತ್ತದೆ. ಆದರೂ ಸೌರ ಪ್ಯಾನೆಲ್ಗಳನ್ನು ಒಟ್ಟಿಗೆ ಜೋಡಿಸಲಾಗಿರುತ್ತದೆ. ಮೇಲಿನ ಬಲ ಮೂಲೆಯು ಯಾವಾಗಲೂ ಸೌರ ರಚನೆಯ ಗರಿಷ್ಠ ಪವರ್ ಪಾಯಿಂಟ್ ಆಗಿರುತ್ತದೆ. ಈಗ ನೀವು ಕಲಿತ ಪರಿಕಲ್ಪನೆಗಳ ಮೇಲೆ ನಿಮ್ಮ ಜ್ಞಾನವನ್ನು ಪರೀಕ್ಷಿಸಲು ನಾವು ಒಂದು ಕಾರ್ಯವನ್ನು ಮಾಡೋಣ. ಈ ಕಾರ್ಯವನ್ನು ನಿರ್ವಹಿಸಲು ನಿಮಗೆ ಸೌರ ಸಿಮ್ಯುಲೇಟರ್ ಉಪಕರಣಗಳು, ಥರ್ಮಾಮೀಟರ್ ಮತ್ತು ಸೌರ ಶಕ್ತಿ ಮೀಟರ್ ಅಗತ್ಯವಿದೆ. ನಿರಂತರ ತೀವ್ರತೆಯೊಂದಿಗೆ ಸೌರ ಪಿವಿ ಶೆಲ್ ಅಲ್ಲಿ 3 ವಿಭಿನ್ನ ತಾಪಮಾನಗಳಿಗಾಗಿ IV ಕರ್ವ್ ಅನ್ನು ಅಧ್ಯಯನ ಮಾಡುವುದು ನಿಮ್ಮ ಕಾರ್ಯವಾಗಿದೆ. ಸೋಲಾರ್ ಸಿಮ್ಯುಲೇಟರ್ ಉಪಕರಣವನ್ನು ಮುಖ್ಯ ವಿದ್ಯುತ್ ಪೂರೈಕೆಗೆ ಸಂಪರ್ಕಿಸಿ ಬಳಿಕ ಆನ್ ಮಾಡಿ. ಸಂಪೂರ್ಣ ತೀವ್ರತೆಯನ್ನು ಪಡೆಯಲು ದೀಪಗಳ ತೀವ್ರತೆಯ ನಿಯಂತ್ರಣ ರೋಟರಿ ಸ್ವಿಚ್ಗಳನ್ನು ಗರಿಷ್ಠ ಸ್ಥಾನದಲ್ಲಿ ಹೊಂದಿಸಿ. ಸೌರಶಕ್ತಿ ಮೀಟರ್ ಬಳಸಿ ತೀವ್ರತೆಯನ್ನ ಅಳೆಯಿರಿ. ನೀವು ಗಮನಿಸಿದ ಮೌಲ್ಯವನ್ನು ದಾಖಲಿಸಿಕೊಳ್ಳಿ. ಹಾಗೆ ಕೋಣೆಯ ಉಷ್ಣಾಂಶವನ್ನ ಅಳೆಯಿರಿ. ನಿಮ್ಮ ಅವಲೋಕನಗಳನ್ನು ದಾಖಲಿಸಿಕೊಳ್ಳಿ. ತಾಪಮಾನ ನಿಯಂತ್ರಕವನ್ನ ಬಳಸಿ. ಕೋಣೆಯ ಉಷ್ಣಾಂಶಕ್ಕಿಂತ ಸ್ವಲ್ಪ ಜಾಸ್ತಿ ಮೌಲ್ಯವನ್ನ ಹೊಂದಿಸಿ. ಯಾವುದೇ ಲೋಡ್ ಸ್ಥಿತಿಯನ್ನ ಅರಿಯಲು ಪೊಟೆಂಟಿಯೋಮೀಟರ್ ಅನ್ನ ಗರಿಷ್ಠ ಮಟ್ಟಕ್ಕೆ ಹೊಂದಿಸಿ. ಡಿಸ್ಪ್ಲೇ ಮೇಲೆ ಯಾವುದೇ ಲೋಡ್ ಸ್ಥಿತಿಯಲ್ಲಿ ಸೌರ ಶೆಲ್ನ ವೋಲ್ಟೇಜ್ ಮತ್ತು ಕರೆಂಟ್ ಅನ್ನ ಅಳೆಯಿರಿ. ಪೊಟೆಂಟಿಯೋಮೀಟರ್ ನ ಕನಿಷ್ಠವಾಗಿಸಿ. ಡಿಸ್ಪ್ಲೇ ಮೇಲೆ ತೋರಿಸಿದ ಪೂರ್ಣ ಲೋಡ್ ಸ್ಥಿತಿಯಲ್ಲಿ ಸೌರಕೋಶದ ವೋಲ್ಟೇಜ್ ಮತ್ತು ಕರೆಂಟ್ ಅನ್ನು ಅಳೆಯಿರಿ. ನಿಮ್ಮ ಅವಲೋಕನಗಳನ್ನು ದಾಖಲಿಸಿಕೊಳ್ಳಿ. ಇನ್ನು ಹೆಚ್ಚಿನ ಸೆಟ್ ಮೌಲ್ಯದಲ್ಲಿ ತಾಪಮಾನದೊಂದಿಗೆ ಮೇಲಿನ ಹಂತಗಳನ್ನು ಪುನರಾವರ್ತಿಸಿ. ಹಾಗೆ ನಿಮ್ಮ ಅವಲೋಕನಗಳನ್ನು ದಾಖಲಿಸಿಕೊಳ್ಳಿ. ಸಾಮಾನ್ಯ, ಹೆಚ್ಚಿನ ಮತ್ತು ಇನ್ನೂ ಹೆಚ್ಚಿನ ತಾಪಮಾನ ಮೌಲ್ಯಗಳಿಗೆ ಗ್ರಾಫ್ ಅನ್ನು ಎಳೆದು ಹೋಲಿಕೆ ಮಾಡಿ. ಹಾಗೆ ನಿಮ್ಮ ಅವಲೋಕನಗಳನ್ನು ದಾಖಲಿಸಿಕೊಳ್ಳಿ. ಈ ಸೆಷನ್ನಲ್ಲಿ ನಾವು ಸ್ಥಿರ ವಾತಾವರಣ ತಾಪಮಾನದ ಆಧಾರದ ಮೇಲೆ ಫೋಟೋ ವೋಲ್ಟಾಯಿಕ್ ಶೆಲ್ಗಾಗಿ IV ಕರ್ವ್ ಅನ್ನ ಹೇಗೆ ರಚಿಸುವುದು ಎಂಬುದನ್ನ ಕಲಿಯಲಿದ್ದೇವೆ. ಈ ಸೆಷನ್ ಕೊನೆಯಲ್ಲಿ ನೀವು ಪ್ರಮಾಣಿತ ಪರೀಕ್ಷಾ ಪರಿಸ್ಥಿತಿಗಳು ಅಥವಾ STC ಯನ್ನ ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಸಲಕರಣೆ ಸೌರ ಸಿಮ್ಯುಲೇಟರ್ ಅಂದ್ರೆ ಏನು, PV ಮಾಡೆಲ್ನ ಸೌರ ಶೆಲ್ನ ಗುಣಲಕ್ಷಣಗಳು, ಕೋಶದಲ್ಲಿನ ತಾಪಮಾನದ ವ್ಯತ್ಯಾಸಕ್ಕಾಗಿ PV ಶೆಲ್ನ IV ಗುಣಲಕ್ಷಣಗಳ ವಿವರಗಳನ್ನು ವಿವರಿಸುವಿರಿ.